ನಮಸ್ಕಾರ. ಬಹುಮುಖ್ಯವಾದ ಚರ್ಚೆ ನಡೀತಿರುವುದು ಜನಗಣತಿ ಅಥವಾ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕುರಿತು. ಬೇರೆ ಬೇರೆ ಚರ್ಚೆಗಳು ನಡೀತಿವೆ. ಏನೋ ಜಗತ್ತಿನಲ್ಲಿ ಏನೋ ಆಯ್ತು ಅನ್ನೋ ಟೈಪ್ ಆ ಮುತ್ತಪ್ಪರೈ ಮಗನ ಮೇಲೆ ಏನೋ ಅಟ್ಯಾಕ್ ಆಯ್ತಂತೆ. ಮಾಧ್ಯಮಗಳು ಬೆಳಗಿಂದ ಸಂಜೆವರೆಗೆ ಅವನ್ಯಾರೋ ಇಂಟರ್ನ್ಯಾಷನಲ್ ಫಿಗರು, ಪ್ರಧಾನಿನೋ ಇನ್ಯಾವನೋ ದೊಡ್ಡ ಮನುಷ್ಯನ ಮೇಲೆ, ಸಮಾಜದಲ್ಲಿ ಯಾರೋ ಇದ್ದವ್ರ ಮೇಲೆ ಅಟ್ಯಾಕ್ ನಡೆದ ಹಾಗೆ. ಅವನ್ ಯಾನೋ ರಿಕ್ಕಿ ರೈ ಮೇಲೆ ನಡೀತಂತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಉಜ್ಜೋದು ಒಂದೇ ಕೆಲಸ, ಅದೇ ಸುದ್ದಿ. ಹೇಗೆ ರಿಕ್ಕಿ ರೈ ಮೇಲೆ ನಡೀತು, ಅದರ ಹಿಂದಿರುವವರು ಯಾರು 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 ಅಂತ ಹೇಳಿ ಏನೋ ಪವಾಡವ ನಡೆದು ಹೋಯ್ತೇನೋ ಅನ್ನೋ ಟೈಪ್ ವರದಿ ಮಾಡ್ತಾರೆ. ಹಳವುಗಳು ಬಿಡಿ, ಮಿನಿಸ್ಟ್ರಿ ಮೀಡಿಯಾ ಹಣೆ ಬರೋದು ಅಷ್ಟೇ. ಸೊ ಈ ಜಾತಿ ಜನಗಣತಿ ವಿಚಾರ ಬಹಳ ಮುಖ್ಯವಾದ ಪ್ರಶ್ನೆ. ಅಂದ್ರೆ ಈ ಜಾತಿ ಜನಗಣತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ವರದಿ ಆಕ್ಚುಲಿ ಅದು ಜಾತಿ ಜನಗಣತಿ ಅಲ್ಲ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ವಾಟ್ ಎವರ್ ಇಟ್ ಬೇಬಿ. ಆದ್ರೆ ಹಿಂದುಳಿದ ವರ್ಗಗಳ ಆಯೋಗ ಏನು ಕೊಟ್ಟಿರುವ ವರದಿ ಬಗ್ಗೆ ಯಾವಾಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇದು ಸ್ವಲ್ಪ ವಿಳಂಬವಾಗಬಹುದೇನೋ. ತಕ್ಷಣ ಈ ವರದಿ ಅಂಗೀಕೃತವಾಗುವ ಸಂಭವ ಕಡಿಮೆ ಅನ್ಸುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದು, ಸಚಿವ ಸಂಪುಟದ ಒಳಗಡೆ ಒಮ್ಮತ ಮೂಡದೇ ಇರೋದು. ಸೆಕೆಂಡ್, ಬಹಳಷ್ಟು ಶಾಸಕರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಚುನಾವಣೆಯ ಮೇಲೆ ಇದು ಬೀರುವ ಪರಿಣಾಮ ತಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಏನಾಗುತ್ತೆ ಅನ್ನೋ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ. ಬಹಳ ಸ್ಪಷ್ಟವಾದ್ದು ಅಂದ್ರೆ ಇದರ ವಿಚಾರದಲ್ಲಿ ಈ ಒಮ್ಮತ ಮೂಡುವ ಸಾಧ್ಯತೆ ಕಡಿಮೆ. ಆದ್ರೆ ನಾನು ಈ ಹಿಂದೆ ನಿನ್ನೆ ಮಾತನಾಡಿದ್ದೆ, ಸಿದ್ದರಾಮಯ್ಯ ಎಲ್ಲೋ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು. ಯಾಕೆಂದ್ರೆ ಅವರು ಈ ಒಂದು ವಿಚಾರವನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದು ನೀವೇನ್ ಹೇಳ್ತೀರೋ ಹಂಗ್ ಮಾಡ್ತೀವಿ ಅಂತ ಹೇಳಿ, ಅದ್ರ ಜೊತೆಗೆ ಯಾರ್ಯಾರ ಸಚಿವರು ಯಾವ ಯಾವ ರೀತಿ ಅಭಿಪ್ರಾಯವನ್ನ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಗ್ಗೆ ವ್ಯಕ್ತಪಡಿಸ್ತಾರ ಅದನ್ನ ಅವರಿಗೆ ತಲುಪಿಸ್ಬಿಟ್ಟು ಕೈ ತೊಳ್ಕೊಬಿಡ್ಬೇಕು. ಸೊ ಅದ್ರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಕೆಲವೊಂದು ಮಾತುಗಳನ್ನ ಅವರು ಹೇಳಿದ್ದಾರೆ. ಏನದು ಅವರು ಆಡಿರುವ ಬಹಳ ಮುಖ್ಯವಾದ ಮಾತು ಅಂತ ಅಂದ್ರೆ, ನಾನು ಈ ಬಗ್ಗೆ ರಾಹುಲ್ ಗಾಂಧಿಯವರ ಜೊತೆ ಮಾತನಾಡಿದ್ದೀನಿ ಮತ್ತು ಅವರ ಒಪ್ಪಿಗೆ ಇಲ್ಲದಿದ್ರೆ ನಾನು ಸಂಪುಟದಲ್ಲಿ ಇದನ್ನ ಮಂಡಿಸೋದು ಸಾಧ್ಯ ಇತ್ತ ಅನ್ನುವ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಅಂದ್ರೆ ಇದನ್ನ ಸಚಿವ ಸಂಪುಟದಲ್ಲಿ ಈ ಒಂದು ವರದಿಯನ್ನ ಮಂಡಿಸುವುದಕ್ಕೆ ಮೊದಲು ರಾಹುಲ್ ಗಾಂಧಿಯವರ ಒಪ್ಪಿಗೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನ ಪಡೆದೇ ವರದಿಯನ್ನ ಸಂಪುಟದಲ್ಲಿ ಮಂಡಿಸಿದ್ರೆ ಈಗ ಉಳಿದ ಸಚಿವರು ಹೇಗೆ ಅದನ್ನ ವಿರೋಧ ಮಾಡ್ತಾರೆ? ಸೊ ಅದನ್ನು ವಿರೋಧ ಮಾಡಿದ್ರೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತೆ ಆಗಲ್ವಾ? ಸೊ ಆದ್ರಿಂದ ಇದು ಒಂಥರ ಟೈಮ್ ತೆಗೆದುಕೊಳ್ಳುವ ಒಂದು ಯತ್ನ ನಡೀತಿದೆ ಅಂತ ನನಗೆ ಅನ್ಸುತ್ತೆ ಇವತ್ತು. ಸೊ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸದಲ್ಲಿದ್ದರು. ಬೆಳತಂಗಡಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನವನ್ನ ಅಥವಾ ಒಂದು ಸಭೆಯನ್ನ ಸಮಾರಂಭವನ್ನ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಹೋಗಿದ್ರು. ಸೊ ಇತ್ತೀಚೆಗೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತಿ ಹೆಚ್ಚು ಪ್ರವಾಸ ಮಾಡ್ತಿದ್ದಾರೆ. ಅದೇ ಡಿಫ್ರೆಂಟ್ ಇಶ್ಯೂ. ಆದ್ರೆ ಅವರು ಇವತ್ತು ಹೇಳಿರುವ ಮಾತು ಬಹಳ ಮುಖ್ಯವಾದ್ದು. ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ಪಡೆದರಂತೆ. ಅದ್ರ ಜೊತೆ ಅವರು ವೀರೇಂದ್ರ ಹೆಗ್ಗಡೆಯವರ ಸಹೋದರ ಹರ್ಷೇಂದ್ರ ಹೆಗ್ಗಡೆ ಅವರ ಜೊತೆ ಬರುತ್ತಿರುವಂತಹ ಫೋಟೋಗಳು ಬಂದಿವೆ. ಸೊ ಸುದ್ದಿಗಾರ ಜೊತೆ ಮಾತನಾಡ್ತಾ ಅವ್ರು ಹೇಳಿ ಬಹಳ ಮುಖ್ಯವಾದ ಒಂದು ಮಾತು ಟೀಕೆ ಹೇಳಿದ್ದಾರೆ. ಈ ವಿಚಾರದಲ್ಲಿ ಆತುರದ ತೀರ್ಮಾನ ಇಲ್ಲ. ಏನಿದ್ರ ಅರ್ಥ? ಆತುರದ ತೀರ್ಮಾನ ಇಲ್ಲ ಅಂದ್ರೆ ನೀವು ಇದನ್ನ ಹೇಗೆ ಅರ್ಥೈಸ್ಕೋಬೇಕು? ಅಂದರೆ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಈ ಹಿಂದೆ ಹೇಳಲಾಗಿತ್ತು. ಈ ಮಾತನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಈಗ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಅಂದ್ರೆ ಇದು ಡ್ರ್ಯಾಗ್ ಆಗುತ್ತೆ.
ತಕ್ಷಣ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೆ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಅಂದ್ರೆ ಮೇಲ್ಜಾತಿ MLA ಏನಿದ್ದಾರೆ, ಎಸ್ಪೆಷಲಿ ಇವರು ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಇತ್ಯಾದಿ ಇತ್ಯಾದಿ, ಅದ್ರ ಜೊತೆ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳಲ್ಲೂ ಕೂಡ ನಮ್ಮ ಜಾತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಏನ್ ಮಾತನಾಡ್ತಾರೆ, ಇವರೆಲ್ಲ ಒಗ್ಗಟ್ಟಾಗ್ಬಿಡುತ್ತೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಕ್ ಆಗದಿದ್ರು ಕೂಡ ಈ ಬಿಕ್ಕಟ್ಟಿದೆಯಲ್ಲ, ಇಟ್ ವಿಲ್ ಹ್ಯಾವ್ ದರ್ ಓನ್ ಇಂಪ್ಯಾಕ್ಟ್ ಆನ್ ಗೌರ್ಮೆಂಟ್ ಅಂಡ್ ಕಾಂಗ್ರೆಸ್ ಪಾರ್ಟಿ. ಸೊ ಅದರಿಂದ ಇದಕ್ಕಿರುವ ಒಂದು ದಾರಿ ಅಂತಂದ್ರೆ ಡ್ರ್ಯಾಗ್ ಮಾಡೋದು. ಡ್ರ್ಯಾಗ್ ಮಾಡೋದು ಹೇಗೆ? ಆತುರದ ತೀರ್ಮಾನ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ವರದಿಯನ್ನ ನಾವು ಓದ್ತಾ ಇದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅಂದ್ರೆ ಸಚಿವರ ಸಂಪುಟದ ಸದಸ್ಯರು ಈ ಬೃಹತ್ ಗ್ರಂಥವನ್ನ ಓದಬೇಕು. ಅವ್ರಿಗೆ ಓದೋದಕ್ಕೆ ಸಮಯ ಸಿಗ್ಬೇಕು. ಸಮಯ ಸಿಕ್ಕು ಅದನ್ನ ಓದಿ ಅದಾದ ಮೇಲೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಸಚಿವ ಸಂಪುಟದಲ್ಲಿ ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ಆ ಚರ್ಚೆ ನಡೀಬೇಕು. ಚರ್ಚೆ ನಡೆದು ತೀರ್ಮಾನ ತಗೋಬೇಕು. ಯಾಕೆಂದ್ರೆ ಬೇರೆ ಬೇರೆ ಜಾತಿ ಸಮುದಾಯದ ಸಚಿವರುಗಳಿಗೆ ಈ ವರದಿ ಬಗ್ಗೆ ಅವರದೇ ಆದ ಅಭಿಪ್ರಾಯ. ಸೊ ಆದ್ರಿಂದ ಇದಕ್ಕೆ ಸಮಯ ಬೇಕು. ಆದ್ರಿಂದನೇ ಅನ್ಸುತ್ತೆ ನನಗೆ DK ಶಿವಕುಮಾರ್ ಆತುರದ ತೀರ್ಮಾನ ಇಲ್ಲ ಅನ್ನುವ ಮೂಲಕ ಇದು ವಿಳಂಬ ಆಗತ್ತೆ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತೆ ಕಾಣುತ್ತೆ. ಅದರ ಜೊತೆಗೆ ಒಂದು ಹಾಗಿದ್ರೆ ಇದನ್ನ ಎಳೆಯೋದು ಹೇಗೆ? ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆಯ್ತು, ಸಚಿವರೆಲ್ಲ ಓದ್ಕೊ ಬಂದಿಲ್ಲ, ಎಲ್ಲಿವರೆ ಡಿಲೇ ಮಾಡಕ್ಕಾಗುತ್ತೆ? ಇದಕ್ಕೇನಾದ್ರೂ ಇನ್ನೊಂದು ಸಮಿತಿಯನ್ನ ನೇಮಿಸುವ ತೀರ್ಮಾನ ತಗೋಬಹುದಾ? ಯಾಕೆಂದ್ರೆ ಇನ್ನೊಂದು ಸಮಿತಿಯನ್ನ ನೇಮಿಸುವ ತೀರ್ಮಾನ ತಗೊಂಡ್ರೆ ಏನೋ ಬೀಸ ದೊಣ್ಣೆ ಏನೋ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತ ಬಿಕ್ಕಟ್ಟು ತಣ್ಣಗಾಗುತ್ತೆ. ಅಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋ ಸಾಧ್ಯತೆ. ಪೊಲಿಟಿಕಲ್ ಪಾರ್ಟೀಸ್ಗಳು ಇಂಥ ತೀರ್ಮಾನವನ್ನು ತಗೋತವೆ. ಅವ್ರಿಗೆ ರಾಜಕೀಯ ಲಾಭ ಬಹಳ ಮುಖ್ಯ ಆಗಿರುವುದರಿಂದ. ಆದ್ರಿಂದ ಇನ್ನೊಂದು ಸಮಿತಿಯನ್ನು ನೇಮಿಸೋ, ಇನ್ನೊಂದು ಮಾಡಿಯೋ ಇದನ್ನ ಪೋಸ್ಟ್ಪೋನ್ ಮಾಡ್ಬಿಡೋದು, ಆ ಸಾಧ್ಯತೆ ಕೂಡ ಇದೆ ಅಂತ ಅನ್ಬಹುದು. ಅಂದ್ರೆ ಇನ್ನಷ್ಟು ಸಮಯವನ್ನ ತೆಕ್ಕೋಬಹುದು. ಆದ್ರೆ ಈ ವಿಚಾರದಲ್ಲಿ ಪ್ರಾರಂಭದಲ್ಲಿ ಯಾವ ಇಂಪ್ಯಾಕ್ಟ್ ಆಗ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಯಸಿದ್ರು ಆ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ. ಉಳಿದೆಲ್ಲ ವಿಚಾರಗಳು ನೇಪಥ್ಯಕ್ಕೆ ಸರಿದು ಕೇವಲ ಇದೊಂದೇ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇದು ಹಲವು ವಿಚಾರಗಳನ್ನ ಮಾಡುತ್ತೆ. ಅದರ ಜೊತೆಗೆ ಪ್ರಮುಖ ಪ್ರತಿಪಕ್ಷಗಳು ಕೂಡ ಇದ್ರ ಬಗ್ಗೆ ಡೈಲಮೆಯನ್ನು ವ್ಯಕ್ತಪಡಿಸುವಂತಾಗಿದೆ. ಅವರು ನೇರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಕ್ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಇಲೆಕ್ಷನ್ ಜನ ಬೆಂಬಲ ಅಲ್ವಾ? ಅದಕ್ಕೆ ನೋಡಿ, ಇವತ್ತು JDS ನ ಯುವ ನಾಯಕರು, ಭಾವಿ ಏನೇನೋ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಆಡಿರೋ ಮಾತು. ಅವ್ರು ಹೇಳ್ತಾರೆ, ಈ ಜನಗಣತಿ ಏನಿದೆ ಇದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ, ನಾವಿದನ್ನು ವಿರೋಧಿಸಲ್ಲ, ಆದ್ರೆ ಇದು ಸರಿಯಾಗಿದೆಯಾ ಅನ್ನೋ ಪ್ರಶ್ನೆ ಇದೆ ಅನ್ನೋ ರೀತಿ ಒಂದು ರೀತಿ ಅಡ್ಡಗೋಡೆ ಮೇಲೆ ನಿಂತಂತೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ JDS ಸ್ಟ್ಯಾಂಡ್ ನಲ್ಲಿ ಬದಲಾಗ್ತಾ ಇದೆಯಾ? ಬಿಜೆಪಿ ಮತ್ತು JDS ಸಂಬಂಧ ಏನಿದೆ ಅದು ಮೊದಲಿದ್ದಂತೆ ಇಲ್ಲ. ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರೇ ಸಮನ್ವಯ ಸಮಿತಿ ರಚಿಸಬೇಕು ಅಂದ್ರು, ಬಿಜೆಪಿ ಕ್ಯಾರ್ ಮಾಡಿಲ್ಲ. ಆದ್ರಿಂದ ಬಿಜೆಪಿ ಬಗ್ಗೆ JDSಗೆ ಬೇಸರ ಇರೋದು ಬಹಳ ಸಹಜವಾದ್ದು. ಆ ಬೇಸರ ಇದೆ. ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ಬೇರೆ ರೀತಿ ಅದರ ಬಗ್ಗೆ ಒಂದು ಅಪ್ರೋಚ್ ಇಟ್ಕೊಳ್ಳೋದಕ್ಕೆ JDS ಯತ್ನ ಮಾಡ್ತಿದ್ಯಾ? ಈ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಬಹಳ ಸಾಫ್ಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನ ತಾವು ಇವತ್ತು ಗಮನಿಸಬಹುದು. ಈ ಜನಗಣತಿ ವಿಚಾರ ಅವರು ವಿರೋಧವನ್ನೇ ಮಾಡಿಲ್ಲ. ಅದೇ ರೀತಿ ಬಿಜೆಪಿ ನೋಡಿ, ಅವ್ರು ಹೇಳೋದು ಎಲ್ಲಿ? ಈಗ ಇವತ್ತು ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ R ಅಶೋಕ್ ಅವ್ರು ಹೇಳಿದ್ರು, ಮೂಲ ಪ್ರತಿ ಎಲ್ಲ ಹೋಯ್ತು, ಎಲ್ಲಿದೆ? ಈ ರೀತಿ ದರ್ ಇಸ್ ಎ ಡೈವರ್ಷನ್ ಅಂತ. ದಿಸ್ ಇಸ್ ಕಾಲ್ಡ್ ಎ ಡೈವರ್ಷನ್ ಟ್ಯಾಕ್ಟಿಕ್ಸ್. ಅದು ಎಲ್ಲೋಯ್ತು, ಮೂಲ ಪ್ರತಿ ಎಲ್ಲೋಯ್ತು, ಯಾಕೆ ಸಿಗ್ತಾ ಇಲ್ಲ, ಇನ್ನೊಂದಿಲ್ಲ, ಸಿದ್ದರಾಮಯ್ಯನಲ್ಲೇ ಇದ್ದು ಬರೆದಿದ್ದಾರೆ, ಸಿದ್ದರಾಮಯ್ಯನ ಕೈಲಿರ್ಬೋದು. ಈ ರೀತಿ ಅಟ್ಯಾಕ್ ಗಳನ್ನ ಅಶೋಕ್ ಅವ್ರು ಮಾಡಿದಾರೆ ಹೊರತು ಆ ಮೂಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಪ್ರತಿಕ್ರಿಯೆ ಇಲ್ಲ. ಅಂದ್ರೆ ಈ ವರದಿ ಏನಿದೆ, ಈ ವರದಿ ಬಗ್ಗೆ ಅವರು ಯಾವ ರೀತಿ ಒಂದು ಸ್ಟ್ಯಾಂಡ್ ಇದೆ, ಬಿಜೆಪಿ ಸ್ಟ್ಯಾಂಡ್ ಯಾವುದು ಅದು ಸ್ಪಷ್ಟವಾಗಿಲ್ಲ. ಈ ಸ್ಪಷ್ಟತೆ ರಾಜಕೀಯ ಪಕ್ಷಗಳಲ್ಲಿ ಯಾಕೆ ಇರಲ್ಲ ಅಂದ್ರೆ, ಅವರು ಸ್ಪಷ್ಟವಾಗಿ ತೀರ್ಮಾನ ತೆಗೆದುಕೊಂಡ ತಕ್ಷಣ
ತಮ್ಮ ಸ್ಟ್ಯಾಂಡ್ ಅನ್ನು ಹೇಳಿದ ತಕ್ಷಣ ಅದು ರಾಜಕೀಯವಾಗಿ ಬೇರೆ ಬೇರೆ ಪರಿಣಾಮ ಬೇಕು. ಅದು ಬಿಜೆಪಿ ಸಿದ್ಧ ಇಲ್ಲ. ಅಂದ್ರೆ ಕೇವಲ ನಾವು ಮೇಲ್ಜಾತಿಯ ಪಕ್ಷ ಮತ್ತು ಮೇಲ್ಜಾತಿಯ ಹಿತಾಸಕ್ತಿಯನ್ನ ಕಾಪಾಡ್ತೀವಿ ಅಂತ ಅವ್ರು ಹೊರಟ್ರೆ ಆಗ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರು ಎಲ್ಲ ದೂರ ಆಗ್ಬಿಡ್ಬೋದು. ಬ್ಯಾಕ್ವರ್ಡ್ ಕ್ಲಾಸ್ ದಲಿತರು ಸಂಪೂರ್ಣ ದೂರ ಆದ್ರೆ ಮೇಲ್ಜಾತಿಯ ಮೂರು ಜಾತಿಗಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರನ್ನ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗಲ್ಲ. ಅವರ ಬೆಂಬಲದ ಜೊತೆಗೆ ನಿಮಗೆ ಉಳಿದ ಜಾತಿ ಸಮುದಾಯದ ಬೆಂಬಲ ಕೂಡ ಸ್ವಲ್ಪ ಮಟ್ಟಿಗೆ ಅದು ಬೇಕಾಗುತ್ತೆ. ಬಟ್ ಈ ವಿಚಾರದಲ್ಲಿ ಅದು ಮಿಸ್ ಆಗೋ ಚಾನ್ಸಸ್ ಇದೆ. ಆದ್ರಿಂದ ಎವ್ರಿಬಡಿ ಟ್ರೈ ಟು ಪ್ಲೇ ಸೇಫ್ಲಿ. ಎವ್ರಿಬಡಿ ಪ್ಲೇಯಿಂಗ್ ಎ ಡಿಫೆನ್ಸಿವ್ ಡಿಫೆನ್ಸಿವ್ ಆಗಿ ಆಡ್ತಿದ್ದಾರೆ. ಯಾರು ಸಿಕ್ಸರ್ ಎತ್ತಲ್ಲ, ಅಥವಾ 4 ಹೊಡೆಯಲ್ಲ. ಕೇವಲ ಟಕ್ 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 ಈ ರೀತಿ ಡಿಫೆನ್ಸಿವ್ ಆಟ ಆಡ್ತಾ ಇದೆ ಮೂರು ರಾಜಕೀಯ ಪಕ್ಷಗಳಲ್ಲಿ. ಇಟ್ ಶೋಸ್. ಇದು ಏನ್ ತೋರಿಸುತ್ತೆ ಗೊತ್ತಾ? ಹಿಂದುಳಿದ ವರ್ಗಗಳ ಆಯೋಗದ ವರದಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಇದು ಎಷ್ಟು ಮಹತ್ವದ್ದು ಅಂತ ಇದ್ರ ಬಗ್ಗೆ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡುವ ಸಿಚುವೇಶನ್ ಯಾವುದೇ ರಾಜಕೀಯ ಪಕ್ಷಕ್ಕೂ ಇಲ್ಲ. ಅಂತ ಒಂದು ವಾತಾವರಣವನ್ನ ಸೃಷ್ಟಿಸಿ ಆಗೋಗಿದೆ. ಸಿದ್ದರಾಮಯ್ಯನವ್ರಿಗೆ ಇದು ಬೇಕು ಅಂತ ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ. ಸೊ ಬಹಳ ಈಗಾದ್ರೆ ಈ ತಕ್ಷಣ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ನೀವು ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಆಗ್ಲಿ ಯಾವುದರ ಬಗ್ಗೆ ಕೂಡ ಮಾತನಾಡೋ ಸಿಚುವೇಶನ್ ಇಲ್ಲ. ಅದರಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗ್ಲಿ, ನೋ, ನಾಟ್ ಎಟ್ ಆಲ್. ಆದರೆ ಇಡೀ ಇಶ್ಯೂಸ್ ಇಟ್ ಹ್ಯಾಸ್ ಬೀನ್ ಡೈವರ್ಟೆಡ್ ಟು ಡಿಫರೆಂಟ್ ಆಂಗಲ್ ಇನ್ ಡಿಫರೆಂಟ್ ಬೇರೆ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಇದು ರಾಜಕೀಯವಾಗಿ ಇದನ್ನ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಸಿದ್ಧ ಇಲ್ಲ. ಸೊ ಈವನ್ನು ಕೇಂದ್ರ ಸಚಿವರಾಗಿರುವಂತಹ JDS ನ ಕುಮಾರಣ್ಣವರು ಕೂಡ ಈ ಬಗ್ಗೆ ಬಹಳ ಇದಾಗಿ ಮಾತನಾಡ್ತಿದ್ದಾರೆ. ನೋಬಡಿ ಇಸ್ ಡೂಯಿಂಗ್ ದಟ್. ನಾನು ಇದನ್ನ ಹೇಳ್ತೀನಿ, ಇದು ಅಹಿಂದ ಶಕ್ತಿ ಅಂತ ನನಗೆ ಅನ್ಸುತ್ತೆ. ನಾನು ಇನ್ನೊಂದು ಯಾವುದೋ ವಿಚಾರದಲ್ಲಿ ಮಾತಾಡ್ತಾ ಅಂಬೇಡ್ಕರ್ ಅವರ ಭೀಮ ಬಲ ಅಂತ ಹೇಳಿದೆ. ಇದು ಈ ಅಹಿಂದದ್ದೇನಿದೆ ಇದು ಕೂಡ ಅವರ ಭೀಮ ಬಲವೇ, ಅನುಮಾನ ಬೇಕಾಗಿಲ್ಲ. ಆದ್ರಿಂದ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇಸ್ ಕಾಶಿಯಸ್. ಈ ನಡುವೆ ಬೇರೆ ಬೇರೆ ಆಟಗಳು, ನಾನು ಅದೊಂದು ಹೇಳೋದಕ್ಕೆ ಮರ್ತ್ಬಿಟ್ಟಿದ್ದೆ. ಚನ್ನಗಿರಿ ಶಾಸಕರಾದಂತ ಶಿವಗಂಗಾ ಅವರು DK ಶಿವಕುಮಾರ್ ಅವರ ಬೆಂಬಲಿಗರು, ಅನುಮಾನನೇ ಇಲ್ಲ. ಆಗಾಗ ಸರ್ಕಾರದ ಬಗ್ಗೆನೇ ಅವರು ಮಾತನಾಡ್ತಾ ಜಾಡಿಸ್ತಾ ಹೋಗ್ತಾರೆ. ಅವರಿಗೊಂದು ಸಿದ್ದರಾಮಯ್ಯನವ್ರ ಬಗ್ಗೆ ಅಂತಹ ಗೌರವ ಇದ್ದಂತೆ ಕಾಣಲ್ಲ ಅವ್ರ ಮಾತಿನಲ್ಲಿ. ಸೊ ಇವತ್ತು ಅವ್ರು ಹೇಳಿದ್ದೇನು ಅಂದ್ರೆ, ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವರು ಪ್ರತ್ಯೇಕವಾದ ಅವರ ಕಾರ್ಯಕರ್ತರನ್ನ ಬಿಟ್ಟು ಜನಗಣತಿ ಮಾಡಿಸ್ತಾರೆ. ಅವರ ಪಕ್ಷದ ಕಾರ್ಯಕರ್ತರು ವೋಟರ್ಸ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಮನೆಗೆ ಹೋಗಿ ಯಾವ ಜಾತಿ ಹೇಳಿ ಅಂತ. ಅವ್ರಿಗಿರೋ ಸಮಸ್ಯೆ, ಅವರು ಸಾದರ್ ಲಿಂಗಾಯತಕ್ಕೆ ಸೇರಿದವರು ಈ ಶಿವಗಂಗಾ ಅವರು. ಸೊ ಒಟ್ಟಾರೆಯಾಗಿ ಸಾದರ್ ಲಿಂಗಾಯತರ ಸಂಖ್ಯೆ ಏನಿದೆ 70, 75,000, 76,000 ಅಂತ ಈ ಒಂದು ಹಿಂದುಳಿದ ವರ್ಗದ ಆಯೋಗದ ವರದಿಯಲ್ಲಿ. ಅದು ಹೆಂಗ್ ಸಾಧ್ಯ ಅವ್ರ ಪ್ರಶ್ನೆ. ಅವರ ಚನ್ನಗಿರಿ ಕ್ಷೇತ್ರದಲ್ಲೇ ನಮ್ದು 50,000-60,000 ಜನ ಇದೀವಿ ನಾವು ಸಾದರ್ ಲಿಂಗಾಯತರು. ಓವರ್ ಆಲ್ ಕರ್ನಾಟಕದಲ್ಲಿ ಸಾದರ್ ಲಿಂಗಾಯತರು ಅಷ್ಟೇ ಅಂತ ಅವ್ರ ಪ್ರಶ್ನೆ. ಅದಕ್ಕಾಗಿ ಅವರು ಒಂದು ರೀತಿ ಮುಖ್ಯಮಂತ್ರಿಗೆ ಸೆಡ್ ಹೊಡೆದ ರೀತಿ, ಸರ್ಕಾರಕ್ಕೆ ಸೆಡ್ ಹೊಡೆದ ರೀತಿ ವರ್ತನೆ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇಲ್ಲ. ನೀವು ಸೆಡ್ಡು ಹೊಡಿಬಹುದು, ಏನ್ ಮಾಡ್ಬೋದು, ಅವ್ರ ಕ್ರಮನೇ ತಗೊಳ್ಳಲ್ಲ. ಎಲ್ಲ ಪಕ್ಷ ಸರ್ಕಾರ ಒಂದು ಮಾಡ್ತಾ ಇದ್ದಾರೆ, ಯಾವನ ಬಂದ್ಬಿಟ್ಟು ಅಲ್ಲೊಂದು ಬೆಂಕಿ ಹಚ್ಚಿ ಹೇಳಿಕೆ ಕೊಡ್ತಾರೆ. ಮುಖ್ಯಮಂತ್ರಿಗಳ ಅವರೇನೋ ಕಾರ್ಯದರ್ಶಿ ಇದಾರಲ್ಲ ಬಸವರಾಜ ರಾಯರೆಡ್ಡಿ, ಅವರು ಆಗಾಗ ಇಂಥ ಹೇಳಿಕೆ ನೀಡಿ ಅಯ್ಯೋ ಅಂತ ಇಡೀ ಮುಜುಗರಕ್ಕೆ ಸಿಕ್ಕಾಕ್ಸ್ತಾರೆ. ಅವ್ರ ಪಾರ್ಟಿ ಹಿಂಗೇ ಕೂತಿರುತ್ತೆ. ಹೌದಾ ಅಂತಾರೆ, ಜೀವಂತಿಕೆ ಇದ್ದಾಗ ವರ್ತನೆನೇ ಮಾಡಲ್ಲ. ಈ ಶಿವಗಂಗಾ ಈ ಪ್ರತ್ಯೇಕವಾದ ಗಣತಿ ಮಾಡ್ತಾರೆ ಅಂದ್ರೆ ಏನಾಯ್ತು? ಹಿಂದುಳಿದ ವರ್ಗದ ಆಯೋಗದ ವರದಿ. ಸೊ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅದು? ವೈ ಯು ಪೀಪಲ್ ಆರ್ ಗೋಯಿಂಗ್? ಶಿವಗಂಗಾ ಅವ್ರು ಹೇಳಿಕೆ ಕೊಟ್ಟರಲ್ಲ, ಏನ್ ಮಾಡೋದು? ನೋಟಿಸ್ ಇಶ್ಯೂ ಮಾಡೋ ಇದಾರಿದ್ಯೇನ್ರಿ? ಬಿಜೆಪಿ ಅವ್ರು ಅದಾರು ಮಾಡಿದ್ರು, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಾಗ ಅಟ್ಲೀಸ್ಟ್ ನೋಟಿಸ್ ಕೊಟ್ಬಿಟ್ಟು ಯತ್ನಾಳ್ ಹೊರಗಾರು ಹಾಕಿದ್ರು. ನಿಮಗಾದ್ರೆ ಶಕ್ತಿ ಬೇಕಲ್ವಾ? ಪಾರ್ಟಿ ಸ್ಟ್ಯಾಂಡಿಗೆ ವಿರುದ್ಧವಾಗಿ ಅವರೊಂದು ತೀರ್ಮಾನ ತಗೋತಾರೆ, ನಾನೇ ವೈಯಕ್ತಿಕವಾಗಿ ಸಮೀಕ್ಷೆ ಮಾಡಿಸ್ತೀನಿ, ಜನಗಣತಿನಿ ಅಂತ. ನಾಳೆ ಕಾಂಗ್ರೆಸ್ನಲ್ಲಿರುವ ಸುಮಾರು 139 ಶಾಸಕರು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ತಮ್ಮ ಕ್ಷೇತ್ರದಲ್ಲಿ ಜನಗಣತಿ ಮಾಡ್ಸಕ್ ಹೊರಟ್ರೆ
ನಿಮ್ಮ ಹಣೆ ಬರ ಹಿಂದುಳಿದ ವರ್ಗದ ಆಯೋಗದ ವರದಿ ಏನಾಯ್ತ್ರಿ? ಏನಾಯ್ತು? ಅದಕ್ಕೆ ಯಾವ ಸ್ಯಾಂಕ್ಟಿಟಿ ಉಳಿಯುತ್ತೆ? ಅವ್ರಿಗೊಂದು ನೋಟಿಸ್ ಕೊಟ್ಬಿಟ್ಟು ಶಿವಗಂಗಾ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇಸ್ ವೆರಿ ಕ್ಲೋಸ್ ಟು ಡಿ ಕೆ ಶಿವಕುಮಾರ್. ಅವ್ರು ಮುಟ್ಟಕ್ಕೂ ಆಗಲ್ಲ. ಮುಖ್ಯಮಂತ್ರಿ ಮುಟ್ಟಕ್ಕಾಗಲ್ಲ, ಯಾರಿಗೂ ಮುಟ್ಟಕ್ಕಾಗಲ್ಲ. ಅವ್ರು ಈ ರೀತಿ ಹೇಳ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂತ್ಕೊಳ್ಳೋದು, ಹೇಳಿಕೆ ಕೊಡೋದು. ಸೊ ಒಂಥರ ಈ ಮೆಣಸಿನಕಾಯಿ ಹಾಕಿ ಅರಿಯೋದು ಏನೋ ಅಂತಾರೆ, ಆ ಟೈಪ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ ಅವ್ರು ಶಿವಗಂಗಾ ಅವರು. ಆಯ್ತಾ? ಸೊ ಕಾಂಗ್ರೆಸ್ ಸಿಚುವೇಶನ್ ಇಷ್ಟು. ಬಹಳ ಸಂದರ್ಭದಲ್ಲಿ ನಾವು ಇದ್ದಾಗ ಕಾಂಗ್ರೆಸ್ ಸೋಲ್ಸಕ್ಕೆ ಇನ್ಯಾರು ಬೇಡ, ಕಾಂಗ್ರೆಸ್ ಪಕ್ಷದವರೇ ಸಾಕು. ಅವ್ರಿಗೆ ಬಿಜೆಪಿ ಜೆಡಿಎಸ್ ಅಗತ್ಯನೇ ಇಲ್ಲ. ತಾವೇ ಸೋಲ್ಕೋತಾರೆ, ತಮ್ಮ ಕಾಲು ತಾವೇ ಹೇಳ್ಕೊತಾರೆ. ಚಪ್ಪಡಿ ಕಲ್ಲು ಎತ್ಬಿಟ್ಟು ತಮ್ಮ ತಲೆ ಮೇಲೆ ತಾವೇ ಹಾಕತ್ತಾರೆ, ಅಥವಾ ಒಬ್ರು ಹೋಗ್ಬಿಟ್ಟು ಇನ್ನೊಬ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಚಂದ ನೋಡ್ತಾರೆ. ಇದು ಕಾಂಗ್ರೆಸ್ ಹಣೆ ಬರ. ಯಾಕೆಂದ್ರೆ ಹೈಕಮಾಂಡ್ ಶಕ್ತಿ ಇಲ್ಲ, ಹೈಕಮಾಂಡ್ ಈ ಶಕ್ತಿನೇ ಇಲ್ಲ ಅವರಿಗೆ. ಇದು ಈಸಿ ಫಾರ್ ಎವ್ರಿಬಡಿ, ಎಲ್ಲರಿಗೂ ಈಸಿ. ಆ ಸಿಚುವೇಶನ್ ನಿರ್ಮಾಣ ಆಗಿತ್ತು. ವಾಟ್ ಎವರ್ ಇಟ್ ಮೇ ಬಿ. ನನ್ನ ಮೂಲ ಪ್ರಶ್ನೆ, ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಿದೆ ಸಂಪುಟದ ಮುಂದೆ ಏನಿಡಲಾಗಿದೆ, ಅದು ತಕ್ಷಣ ಜಾರಿಗೆ ಬರುವ ಸಂಭವ ಕಡಿಮೆ ಅಂತ. ರಾಜಕೀಯ ಪವಾಡಗಳು ಆಗ್ತವೆ. ರಾಹುಲ್ ಗಾಂಧಿ ಫೋನ್ ಮಾಡ್ಬಿಟ್ಟೆ, ಸಿದ್ದರಾಮಯ್ಯ ವರದಿ ಒಪ್ಕೊಂಡು ಮಾಡ್ಬಿಡ್ರಿ ಅಂತಂದ್ರೆ ಮಾಡ್ಬಿಡ್ತಾರೆ, ಯಾರು ವಿರೋಧ ಮಾಡಕ್ಕ. ದಟ್ ಇಸ್ ದ ಸಿಚುವೇಶನ್. ಗೊತ್ತಿಲ್ಲ. ಆದ್ರೆ ಸೊ ಓವರ್ ಆಲ್ ಪೊಲಿಟಿಕಲ್ ಸಿಚುವೇಶನ್ ನ ಅನಲೈಸ್ ಮಾಡಿದಾಗ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಆತುರದ ನಿರ್ಧಾರ ಇಲ್ಲ ಅಂತೇನು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಈ ಎಲ್ಲಾ ಮೇಲ್ಜಾತಿಗಳ ಸ್ವಾಮಿಗಳು, ಇನ್ನೊಬ್ರು ಸಂತರು ಎಲ್ಲ ಡಿ ಕೆ ಅವ್ರ ಸುತ್ತನೇ ಇರ್ತಾರಲ್ವಾ, ಅವರು ಇವ್ರಿಗೆ ಹೇಳಿರ್ತಾರೆ ಮಾಡಬೇಡಿ. ಸೊ ಅವರ ಆದೇಶದಂತೆ ನಡೆಯುವಷ್ಟು ಸಜ್ಜನರಾಗಿದ್ದಾರೆ ನಮ್ಮ ಡಿ ಕೆ ಅವರು, ಅದನ್ನ ಮೀರಲ್ಲ ಅವರು. ಅದರಿಂದ ಏನು ಆತುರದ ಕ್ರಮ ಇಲ್ಲ ಅಂತ ಹೇಳಿದ್ದಾರೆ, ಅದೇ ಸತ್ಯ ಅನ್ಸುತ್ತೆ. ಆತುರವಾಗಿ ಈ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲ್ಲ. ಆದ್ರೆ ಅದರ ರಾಜಕೀಯ ಲಾಭಕ್ಕಾಗಿ ಏನೇನು ಮಾಡಬೇಕು ಅದು ಮಾಡ್ತಾರೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲವೇ ಶ್ರೀರಕ್ಷೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.